ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್. ಫ್ರೆಂಡ್ಸ್, ಇವತ್ತು ನಾವು ರೆಸ್ಟೋರೇಷನ್ ಪೋಯೆಟ್ರಿಯನ್ನು ನೋಡೋಣ. ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ದ ಬ್ಯಾಕ್ಗ್ರೌಂಡ್ ಆಫ್ ದಿ ರೆಸ್ಟೋರೇಷನ್ ಪೀರಿಯಡನ್ನು ಹೇಳಿದ್ದೀನಿ. ಯಾಕೆ ರೆಸ್ಟೋರೇಷನ್ ಪೀರಿಯಡ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದಕ್ಕೆ ರೆಸ್ಟೋರೇಷನ್ ಅಂತ ಏಕೆ ಕರಿತೀವಿ ಅನ್ನೋದ್ರ ಬಗ್ಗೆನೂ ನಾನು ಆಲ್ರೆಡಿ ಈಗ ಡಿಸ್ಕಷನ್ ಮಾಡಿದ್ದೀನಿ. ಈಗ ನಾವು ಒಂದೊಂದಾಗಿ ಅದರ ಮುಂದಿನ ಭಾಗ ನೋಡ್ತಾ ಬರೋಣ. ಅದರಲ್ಲಿ ಮೊದಲನೇದಾಗಿ ಪೊಯೆಟ್ರಿ ಇನ್ ದಿ ರೆಸ್ಟೋರೇಷನ್ ಪೀರಿಯಡ್ ಅಂತ. ರೆಸ್ಟೋರೇಷನ್ ಪೀರಿಯಡಲ್ಲಿ ಪೊಯೆಟ್ರಿಗಳು ಮತ್ತು ಪೊಯೆಟ್ಸ್ ಬಗ್ಗೆ ಮತ್ತು ಅವರ ವರ್ಕ್ಗಳ ಬಗ್ಗೆ ನೋಡ್ತಾ ಬರೋಣ. ಪೊಯೆಟ್ರಿ ಇನ್ ದಿ ರೆಸ್ಟೋರೇಷನ್ ಪೀರಿಯಡ್ ವಿಚ್ ಬಿಗಿನ್ಸ್ ಫ್ರಾಮ್ 1660 ಟು 1700. ಈ 1660ರಿಂದ 1700 ಇಸ್ವಿವರೆಗೆ ನಡೆಯುವಂತಹ ಆ ಒಂದು ಬದಲಾವಣೆಗಳನ್ನು ಮತ್ತು ಆ ಪೀರಿಯಡನ್ನು ನಾವು ನೋಡ್ತಾ ಬರೋಣ. ರೆಸ್ಟೋರೇಷನ್ ಪೊಯೆಟ್ರಿ ರಿಫ್ಲೆಕ್ಟೆಡ್ ದ ಸ್ಪಿರಿಟ್ ಆಫ್ ಅ ರಿಯಾಕ್ಷನ್ ಅಗೇನೆಸ್ಟ್ ಪ್ಯೂರಿಟನ್ ಸೀರಿಯಸ್ನೆಸ್. ಈಗ ಆಲ್ರೆಡಿ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ರೆಸ್ಟೋರೇಷನ್ ಪೀರಿಯಡ್ ಏನಂತಂದರೆ ಇದು ಟೋಟಲ್ ಅಗೇನೆಸ್ಟ್ ಆಫ್ ವಾಟ್ ಅಂತಂದರೆ ಈ ಪ್ಯೂರಿಟನ್ ಮೂಮೆಂಟು. ನಾನು ಹಿಂದಿನ ಕ್ಲಾಸಲ್ಲಿ ಏನಿದು ಪ್ಯೂರಿಟನ್ ಮೂಮೆಂಟ್ ಅನ್ನೋದ್ರ ಬಗ್ಗೆನೂ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಪ್ಯೂರಿಟನ್ ಮೂಮೆಂಟ್ ಅಂತಂತಂದರೆ ಆಲ್ರೆಡಿ 1649ನಲ್ಲಿ ಈ ಆಲಿವರ್ ಕ್ರಾಮ್ವೆಲ್ ಏನು ಮಾಡ್ತಾನಂತಂದರೆ ಒಂದು ಕಾಮನ್ವೆಲ್ತ್ ಅಂತ ಮಾಡಿಕೊಂಡು ಒಂದು ಪಾರ್ಲಿಮೆಂಟ್ ರೂಲ್ ಜೊತೆ ಏನಂದರೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ಇಂಗ್ಲೆಂಡಲ್ಲಿ ರಾಜ್ಯಭಾರನ ಮಾಡ್ತಾರೆ. ಸೊ ಅಂಡರ್ ದಿ ಲೀಡರ್ಶಿಪ್ ಆಫ್ ಆಲಿವರ್ ಕ್ರಾಮ್ವೆಲ್. ಆದರೆ ಇದು ಹೇಗಿರುತ್ತೆ ಅಂತಂತಂದರೆ ಇಲ್ಲಿ ಹೆಚ್ಚು ಮಹತ್ವವನ್ನು ಧರ್ಮ ಮತ್ತು ಧಾರ್ಮಿಕ ಬೋಧನೆಗಳಿಗೆ ನೀಡಲಾಗುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಥಿಯೇಟ್ರ್ಗಳನ್ನು ಮತ್ತು ಪೊಯೆಟ್ರಿ, ಪೋಯಮ್ಸ್, ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಬ್ಯಾನ್ ಮಾಡಲಾಗುತ್ತೆ. ಸೊ ಅದಕ್ಕಾಗಿ ಇದನ್ನು ನಾವು ಪ್ಯೂರಿಟನ್ ಮೂಮೆಂಟ್ ಅಂತ ಕರಿತೀವಿ. ಆಮೇಲೆ ಈಗಾಗಲೇ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ನಂದು ಕೊನೆಯ ಲಾಸ್ಟ್ ಅಪ್ಲೋಡ್ ಮಾಡಿದಂಥ ವಿಡಿಯೋನ ನೋಡಿದ್ರೆ ಇನ್ನೂ ತುಂಬ ವಿಷಯಗಳು ತಿಳಿಯುತ್ತೆ. ಸೊ ದ ಪೋಯೆಟ್ಸ್ ವಾಟ್ ದೇ ವಿಲ್ ಡೂ ಅಂತಂದರೆ ದೇ ವಿಲ್ ಫೋಕಸ್ ಆನ್ ವಿಟ್ ಬಗ್ಗೆ, ಇಂಟೆಲೆಕ್ಟು, ಸೆಟೈರ್ ಮತ್ತು ರಿಯಾಲಿಸಮ್ ಬಗ್ಗೆ ಹೆಚ್ಚು ಫೋಕಸನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ರೊಮ್ಯಾಂಟಿಕ್ ಇಮ್ಯಾಜಿನೇಷನ್ಗೆ ಯಾವುದೇ ಮಹತ್ವವನ್ನು ಕೊಡಲಾಗಲ್ಲ. ಯಾಕಂದರೆ ಥಾಟ್ಸ್ ಆಲ್ವೇಸ್ ದೇ ಆರ್ ವೆರಿ ರ್ಯಾಷನಲ್ ಥಾಟ್ಗಳನ್ನು ನಾವು ಈ ಒಂದು ಪೊಯೆಟ್ರಿ, ಈ ಕೈಂಡ್ ಆಫ್ ಒಂದು ಸ್ಟೈಲಲ್ಲಿ ಮತ್ತು ಪೊಯೆಟ್ರಿಯಲ್ಲಿ ನಾವು ಕಾಣ್ಬೋದಾಗಿದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಫೈಂಡ್ ಇಲ್ಲಿ ಏನೇನು ನಾವು ನೋಡ್ಬೋದು ಅಂತಂದರೆ ಒಂದು ಕ್ಲಾರಿಟಿ ಇರುತ್ತೆ, ತುಂಬ ಕ್ಲಿಯರಾಗಿ, ಕಾನ್ಸಿಯಸ್ ಆಗಿ, ಮತ್ತು ಏನನ್ನು ಬರೀಬೇಕು, ಎಷ್ಟು ವರ್ಡಲ್ಲಿ ಬರೀಬೇಕು, ಯಾವ ವಿಷಯನ ಬರೀಬೇಕು ಮತ್ತು ಯಾವ ರೂಲಲ್ಲಿ ಬರೀಬೇಕು ಅನ್ನೋದನ್ನು ಅವರು ತುಂಬ ಕ್ಲಾರಿಟಿಯಾಗಿ ಇದರಲ್ಲಿ ನೀಡಲಾಗಿದೆ. ಹಾಗೆ ಬ್ಯಾಲೆನ್ಸ್ಡ್ ಕೈಂಡ್ ಆಫ್ ರೈಟಿಂಗ್ ವಿ ಕ್ಯಾನ್ ಫೈಂಡ್. ಹಾಗೆ ಪಾಲಿಷ್ಡ್ ಎಕ್ಸ್ಪ್ರೆಷನನ್ನು ನೋಡ್ಬೋದು, ತುಂಬ ಪಾಲಿಷ್ಡ್ ಆಗಿ, ತುಂಬ ರಿಫೈನ್ಡ್ ಕೈಂಡ್ ಆಫ್ ವರ್ಡ್ಸ್ಗಳನ್ನು ಮತ್ತು ರೂಲ್ಸ್ಗಳನ್ನು, ಥಿಂಗ್ಸ್ಗಳನ್ನು ವಿ ಕ್ಯಾನ್ ಫೈಂಡ್ ಇನ್ ರೆಸ್ಟೋರೇಷನ್ ಪೊಯೆಟ್ರಿ. ಇಲ್ಲಿ ಹೀರೋಯಿಕ್ ಪೊಯೆಟು ತುಂಬ ಡಾಮಿನೇಟೆಡ್ ಪೋಯಮ್, ದ ಸ್ಟೈಲ್ ಆಫ್ ಪೊಯೆಟ್ರಿ ಆಗಿರುತ್ತೆ. ಹೀರೋಯಿಕ್ ಪೊಯೆಟ್ ವಿ ನೋ ದ್ಯಾಟ್ ವೇರ್ ದ ಪೊಯೆಟ್ರಿ, ಮೋಸ್ಟ್ ಆಫ್ ದಿ ಎಫಿಕ್ಸ್ ವರ್ ರಿಟನ್ ಇನ್ ದಿಸ್ ಏಜ್ ವರ್ ರಿಟನ್ ಇನ್ ಅ ಹೀರೋಯಿಕ್ ಸ್ಟೈಲ್. ಸೊ ನಾನು ಹೀರೋಯಿಕ್ ಏನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೇನೆ, ನಾವು ನೋಡ್ಬೋದು. ಹಾಗೆ ಈಗ ಹೀರೋಯಿಕ್ ಕಪ್ಲೆಟ್ ಅಂತಂದರೆ ಏನು ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೋಸ್ಟ್ ಆಫ್ ದಿ ಪೋಯಮ್ಸ್ ಆರ್ ಪ್ಲೇ ಆರ್ ಎನಿಥಿಂಗ್ ಇನ್ ಅ ರೆಸ್ಟೋರೇಷನ್ ಪೀರಿಯಡ್ ದೇ ಆರ್ ಫಾಲೋಡ್ ಬೈ ವಾಟ್ ಅಂತಂದರೆ ದ ಕ್ಲಾಸಿಕ್ ಗ್ರೀಕ್ ಮತ್ತು ರೋಮನ್ ಮಾಡೆಲ್ಗಳನ್ನು ಇಟ್ಟುಕೊಂಡು ಅದೇ ರೀತಿಯಲ್ಲಿ ಮೋಸ್ಟ್ ಆಫ್ ದಿ ಪೋಯಮ್ಗಳನ್ನು ಇಲ್ಲಿ ಬರೆಯಲಾಗುತ್ತೆ. ಸೊ ದೇ ಇವನ್ ಸಟೈರಿಕಲಿ ಕ್ರಿಟಿಸೈಸ್ ಏನು ಮಾಡ್ತಾರೆ ಅಂದರೆ, ಯಾರನ್ನ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ ಸೋಷಿಯಲ್ ಮ್ಯಾನರ್ಸ್ಗಳನ್ನು, ಸೋಷಿಯಲ್ ವೇ ಆಫ್ ಲಿವಿಂಗನ್ನು, ಸ್ಟೈಲನ್ನು ಇಲ್ಲಿ ತಮ್ಮ ಪೋಯಮ್ಗಳಲ್ಲಿ ಕ್ರಿಟಿಸೈಸ್ ಮಾಡ್ತಾ ಬರ್ತಾರೆ. ಮತ್ತು ಇದು ಹೆಚ್ಚು ಫೋಕಸ್ ನೀಡೋದು ಯಾವುದಂದರೆ ಅರ್ಬನ್ ಲೈಫಿಗೆ. ಇಟ್ ಈಸ್ ನಾಟ್ ಫೋಕಸ್ಡ್ ಲೈಕ್ ರೊಮ್ಯಾಂಟಿಕ್ ಪೀರಿಯಡ್ಗಳಲ್ಲಿ ನಾವು ಈ ರೂರಲ್ ಲೈಫಿಗೆ ತುಂಬ ಫೋಕಸ್ ನೀಡಲಾಗುತ್ತೆ ಮುಂದೆ ಬರುವಂಥ ರೊಮ್ಯಾಂಟಿಕ್ ಪೀರಿಯಡಲ್ಲಿ. ಬಟ್ ಇಲ್ಲಿ ಹೆಚ್ಚು ಫೋಕಸ್ ಎಲ್ಲಿರುತ್ತೆ ಅಂದರೆ ಈ ಅರ್ಬನ್ ಲೈಫ್, ಪಟ್ಟಣದ ಜೀವನಕ್ಕೆ, ಹಾಗೆ ಕೋರ್ಟ್ ಮ್ಯಾನರ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಮೇಲೆ ತುಂಬ ಫೋಕಸ್ ಆಗಿ ಪೋಯಮ್ಗಳನ್ನು ಬರೀತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಪೋಯಮ್ಸ್ ದೇ ಆರ್ ರಿಟನ್ ಆನ್ ದಿ ಬೇಸಿಸ್ ಆಫ್ ವಾಟ್ ಅಂತಂದರೆ ದ ರೀಸನ್ ಆ್ಯಂಡ್ ಇಂಟೆಲೆಕ್ಟ್, ಬುದ್ಧಿವಂತಿಕೆ ಮೇಲೆ ಮತ್ತು ತುಂಬ ಕಾಶಿಯಸ್ ಆಗಾದಂಥ ರೀಸನ್ ಮೇಲೆ. ಇಲ್ಲಿ ಮನುಷ್ಯನ ತಪ್ಪುಗಳ ಮೇಲೆ ಹೆಚ್ಚು ಕ್ರಿಟಿಸೈಸ್ ಮಾಡಲಾಗುತ್ತೆ. ಹಿಪೋಕ್ರಸಿ ಅಂದರೆ ಹೇಳೋದೊಂದು ಮಾಡೋದೊಂದು, ಇಂಥ ಒಂದು ಜನರ ಮೇಲೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಲಾಗುತ್ತೆ. ಮತ್ತು ಅವರ ಒಂದು
ಈ ರೀತಿಯಾಗಿರುವಂಥ ಒಂದು ಮ್ಯಾನರನ್ನು ಕ್ರಿಟಿಸೈಸ್ ಮಾಡಲಾಗುತ್ತೆ. ಸೊ ಈಗ ಒಂದು ಕೆಲವೊಂದು ಪೋಯಟ್ಸ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹೂ ಆರ್ ದಿ ಅಂದರೆ ಬಿಫೋರ್ ದ್ಯಾಟ್, ಅದಕ್ಕಿಂತ ಮುಂಚೆ ಕೆಲವೊಂದು ಕೀವರ್ಡ್ಸ್ ಎಲ್ಲ ಬರುತ್ತೆ ಏನಂತ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ವಾಟ್ ಈಸ್ ಅ ರೆಸ್ಟೋರೇಷನ್ ಅಂತಂದರೆ ರಿಟರ್ನ್ ಆಫ್ ಮೊನಾರ್ಕಿ, ಇಲ್ಲಿ ರಾಜಪ್ರಭುತ್ವ ಮರಳಿ ಬರುತ್ತೆ 1660ಯಲ್ಲಿ. ಸೆಕೆಂಡ್ ಚಾರ್ಲ್ಸ್ ಏನಂದರೆ ಮತ್ತೆ ಫ್ರಾನ್ಸಿಂದ ಇಂಗ್ಲೆಂಡಿಗೆ ಬಂದು ಇಂಗ್ಲೆಂಡಲ್ಲಿ ಮತ್ತೆ ರಾಜಪ್ರಭುತ್ವ ಪ್ರಾರಂಭ ಆಗುತ್ತೆ. ಈ ಪ್ಯೂರಿಟನಿಸಮ್ ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇದು ಏನಂದರೆ ಸ್ಟ್ರಿಕ್ಟ್ ರಿಲಿಜಿಯಸ್ ಕಂಟ್ರೋಲ್ ಬಿಫೋರ್ ರೆಸ್ಟೋರೇಷನ್, ಒಂದು ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಏಜ್ ಅದು. ಇಲ್ಲಿ ರಿಲಿಜಿಯನ್ನ ಪ್ರಕಾರನೇ ಜೀವನ ನಡೆಸಬೇಕಾಗತ್ತೆ. ಸೊ ವಿಟ್ ಅಂತಂದರೆ ತುಂಬ ಕ್ಲೆವರ್ ಆಗಿರುವಂತಹ ಇಂಟೆಲಿಜೆಂಟ್ ಆಗಿರುವಂಥ ಎಕ್ಸ್ಪ್ರೆಷನನ್ನು ಪೋಯಮ್ದಲ್ಲಿ ಬರೆಯೋದು. ಹಾಗೆ ಇಲ್ಲಿ ಸೆಟೈರ್ ಅಂತಂದರೆ ದ ಹ್ಯೂಮರಸ್ ಕ್ರಿಟಿಸಿಸಮ್ ಆಫ್ ಲೈಫ್ ಅಥವಾ ಆಫ್ ಪಾಲ್ಟ್ಸ್, ಮನುಷ್ಯನ ತಪ್ಪು ಪಾಲಿಗಳನ್ನು ಹೈಲೈಟ್ ಮಾಡಿ ತುಂಬ ಹ್ಯೂಮರಿಸ್ಟಿಕ್ ವೇಯಲ್ಲಿ ಹೇಳೋದು. ಈಗ ರೀಸನ್ ಅಂತ ತುಂಬ ಈ ಪೀರಿಯಡಲ್ಲಿ ಈ ವರ್ಡ್ ಬರ್ತಾನೆ ಹೋಗುತ್ತೆ. ರೀಸನ್ ಅಂದರೆ ಲಾಜಿಕಲ್ ಥಿಂಕಿಂಗ್ ಓವರ್ ಎಮೋಷನನ್ನು ಇಂಪಾರ್ಟೆನ್ಸ್ ಕೊಡೋದಲ್ಲ, ಒಂದು ಬುದ್ಧಿವಂತಿಕೆಯನ್ನು ಮತ್ತು ತುಂಬ ರಿಫೈನ್ಡ್ ಕೈಂಡ್ ಆಫ್ ಥಿಂಗ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಕೊಡೋದಕ್ಕೆ ನಾವು ರೀಸನ್ ಅಂತ ಕರಿತೀವಿ. ಇದನ್ನೇ ಕ್ಲಾಸಿಸಿಸಮ್, ಇಮಿಟೇಷನ್ ಆಫ್, ಇಲ್ಲಿ ಯಾಕೆ ಇದನ್ನು ಒಂದು ಮುಂದೆ ನಿಯೋ ಕ್ಲಾಸಿಸಿಸಮ್ ಅಂತ ಬರುತ್ತೆ, ನಿಯೋ ಕ್ಲಾಸಿಕಲ್ ಏಜು, ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ಏನಿದು ಕ್ಲಾಸಿಸಿಸಮ್ ಅಂದರೆ ಈ ಗ್ರೀಕ್ ಮತ್ತು ರೋಮನ್ ಮಾಡೆಲ್ಗಳನ್ನು ಇಟ್ಕೊಂಡು ಅವರ ಪ್ರಕಾರ ರೂಲ್ ಪ್ರಕಾರ ಪೋಯಮ್ಗಳನ್ನು ಮತ್ತು ಮೋಸ್ಟ್ ಆಫ್ ದಿ ಆರ್ಟ್ ಆಫ್ ವರ್ಕ್ಗಳನ್ನು ಬರಿತಾ ಹೋಗೋದು. ಸೊ ಹೀರೋಯಿಕ್ ಕಪ್ಲೆಟ್ ಹೇಳಿದ್ದೀನಿ, ಇದೇನಂತಂದರೆ 2 ರೈಮಿಂಗ್ ಇಯಾಂಬಿಕ್ ಪೆಂಟಾಮೀಟರ್ ಲೈನ್ಸ್ ಇರುತ್ತೆ. ಇಲ್ಲಿ ಇಯಾಂಬಿಕ್ ಪೆಂಟಾಮೀಟರ್ ಅಂತ ಬರುತ್ತೆ. ಆ ರೈಮಲ್ಲಿ ಇಲ್ಲಿ 2 ಲೈನ್ಸ್ಗಳನ್ನು ನಾವು ತುಂಬ ಬರಿತಾ ಹೋಗ್ತೇವೆ ಈ ಒಂದು ಏಜಲ್ಲಿ. ಈ ಕ್ಲಾರಿಟಿ ಅಂದರೆ ಕ್ಲಿಯರ್ ಆ್ಯಂಡ್ ಸಿಂಪಲ್ ಎಕ್ಸ್ಪ್ರೆಷನ್ ಇರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಅಂದರೆ ಆರ್ಡರ್ ಆ್ಯಂಡ್ ಹಾರ್ಮನಿ, ಅಂದರೆ ಎರಡರ ಮಧ್ಯ ಒಂದು ಸಾಮರಸ್ಯ ಇರುತ್ತೆ. ಹೇಗೆ ಬರೀಬೇಕು ಒಂದು ರೂಲ್ಸ್ಗಳನ್ನು ಇಟ್ಕೊಂಡು ಮತ್ತು ಬರುವಂಥ ವಿಷಯಗಳು ಕಂಟೆಂಟನ್ನು ಎರಡನ್ನು ಇಟ್ಕೊಂಡು ಒಂದು ಹಾರ್ಮನಿ, ಒಂದು ಬ್ಯಾಲೆನ್ಸ್ಡ್ ಆಗಿ ಬರಿತಾ ಹೋಗ್ತಾರೆ. ಹಾಗೆ ರಿಯಾಲಿಸಮ್ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಟ್ರೂ ಪೋರ್ಟ್ರೇಯಲ್ ಆಫ್ ಲೈಫ್, ಜೀವನದ ಹೇಗಿದೆಯೋ ಆ ಜೀವನದ ಬಗ್ಗೆ ಹೇಳ್ತಾ ಹೋಗೋದು. ಸೊ ಈಗ ಹಾಗೆ ಈ ಡೈಡ್ಯಾಕ್ಟಿಕ್ ಅಂತ ಬರುತ್ತೆ, ಅಂದರೆ ಟೀಚಿಂಗ್, ಮೋರಲ್ ಟೀಚಿಂಗ್ಗಳನ್ನು ಹೇಳುವಂಥದ್ದು. ರಿಸ್ಟ್ರೆಂಟ್ ಅಂದರೆ ಕಂಟ್ರೋಲ್ಡ್ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡಿ ರೀಸನ್ಗೆ ಹೆಚ್ಚು ಮಹತ್ವ ಕೊಡೋದು. ಮುಂದೆ ನಿಯೋ ಕ್ಲಾಸಿಸಿಸಮ್ ಅಂತ ಬರುತ್ತೆ, ನಾನು ಆಲ್ರೆಡಿ ಹೇಳಿದ್ದೇನೆ. ಇದು ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂದರೆ ರೂಲ್ಸ್, ಅದು ಗ್ರೀಕ್ ರೂಲ್ಸ್ ಮತ್ತು ರೋಮನ್ ರೂಲ್ಗಳ ಮೇಲೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೈಟರ್ ಯಾರು ಅಂತಂದರೆ ಜಾನ್ ಡ್ರೈಡನ್ನು. ಹಾಗೆ ಸೋಷಿಯಲ್ ಕ್ರಿಟಿಸಿಸಮ್ ಅಂದರೆ ನಾನು ಹೇಳಿದ್ದೀನಿ, ಸಟೈರ್ ಮಾಡೋದು ಯಾವುದಂದರೆ ದ ಹ್ಯೂಮನ್ ಪಾಲೀಸ್, ಅವರ ತಪ್ಪುಗಳ ಮೇಲೆ ಮತ್ತು ಹಿಪೋಕ್ರಸಿ ಮೇಲೆ ಹೆಚ್ಚು ಕ್ರಿಟಿಸೈಸ್ ಮಾಡ್ತಾ ಹೋಗುವಂಥದ್ದು. ಈಗ ಒಂದೊಂದಾಗಿ ಪೋಯಟ್ಸ್ಗಳನ್ನು ನೋಡ್ತಾ ಬರೋಣ. ದ ಫಸ್ಟ್ ಗ್ರೇಟೆಸ್ಟ್ ಪೋಯೆಟ್ ಆಫ್ ರೆಸ್ಟೋರೇಷನ್ ಪೀರಿಯಡ್ ಅಂತಂದರೆ ಜಾನ್ ಡ್ರೈಡನ್, ಹೂ ವಾಸ್ ಬಾರ್ನ್ ಇನ್ 1631 ಇಂದ ಹಿಡ್ಕೊಂಡು 1700ವರೆಗೂ ಅವರು ಬದುಕ್ತಾರೆ. ಸೊ ಹಿ ಈಸ್ ಕನ್ಸಿಡರ್ಡ್ ಆ್ಯಸ್ ದ ರೆಸ್ಟೋರೇಷನ್ಸ್ ದ ಗ್ರೇಟೆಸ್ಟ್ ಪೋಯೆಟ್ ಅಂತ ನಾವು ಇವರನ್ನು ಕನ್ಸಿಡರ್ ಮಾಡ್ತೀವಿ. ಹಾಗೆ ಇವರನ್ನು ದ ಫಾದರ್ ಆಫ್ ಇಂಗ್ಲೀಷ್ ಕ್ರಿಟಿಸಿಸಮ್ ಅಂತಲೂ ಕರಿತೀವಿ. ಇವರು ಬರೆದಂಥ ಮೇನ್ ಇಂಪಾರ್ಟೆಂಟ್ ವರ್ಕ್ಗಳು ಯಾವ್ಯಾವು ಅಂತಂದರೆ ಒಂದು ಆ್ಯನಸ್ ಮಿರಾಬಿಲಿಸ್ ಅಂತ, ಇಟ್ ವಾಸ್ ರಿಟರ್ನ್ ಇನ್ 1667. ಇದು ಏನು ವಾಟ್ ಇಟ್ ಡಿಸ್ಕ್ರೈಬ್ಸ್ ಅಂದರೆ ದ ಗ್ರೇಟ್ ಪ್ಲೇಗ್ ಆ್ಯಂಡ್ ಗ್ರೇಟ್ ಫೈರ್ ಆಫ್ ಲಂಡನ್ನಲ್ಲಿ ಒಂದು ಫ್ಲೇಗ್ ರೋಗ ಬರುತ್ತೆ. ಹಾಗೆ ಅಲ್ಲೊಂದು ದೊಡ್ಡ ಬೆಂಕಿ ಆಗಿ ಅನಾಹುತಕ್ಕೆ ಒಂದು ಸಿಟಿ ಈಡಾಗುತ್ತೆ. ಸೊ ಇದರ ಬಗ್ಗೆ ಏನಂದರೆ ಡಿಸ್ಕ್ರೈಬ್ ಮಾಡುವಂತಹ ಒಂದು ಪೋಯಮ್ ಯಾವುದಂದರೆ ಆ್ಯನಸ್ ಮಿರಾಬಿಲಿಸ್ ಅಂತ. ಸೊ ಈಸ್ ಅ ಸೆಕೆಂಡ್ ಇಂಪಾರ್ಟೆಂಟ್ ಪೋಯಮ್ ಯಾವುದಂತಂದರೆ ಆಬ್ಸಲೋಮ್ ಆ್ಯಂಡ್ ಅಚಿಟೋಫೆಲ್ ಅಂತ. ಸೊ ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ದ ಪೊಲಿಟಿಕಲ್ ಸಟೈರ್ ಅಂತಂದರೆ ಒಂದು ಅಣಕು ಮಾಡೋದು. ಇನ್ನೊಂದು ಪಾರ್ಟಿಗಳು, ಇಲ್ಲಿ ತುಂಬ ಪಾರ್ಟಿಗಳಿರುತ್ತೆ, ಒಂದು ವಿಗ್ ಪಾರ್ಟಿ ಅಂತ, ಹಾಗೆ ಒನ್ ಮೋರ್ ಪಾರ್ಟಿ ದ್ಯಾಟ್ ಈಸ್ ಟೋರಿ ಪಾರ್ಟಿ ಅಂತ. ಸೊ ವಾಟ್ ಹೀ ಡಸ್ ಅಂತಂತಂದರೆ ಹೀ ಕ್ರಿಟಿಸೈಸಸ್ ಹೂಮ್ ಅಂತಂತಂದರೆ ಸೊ ದ ಪೊಲಿಟಿಕಲ್ ಅಪೋಸಿಟ್ ಪಾರ್ಟಿ ಅಂತ ವಿಗ್ ಪಾರ್ಟಿನ ಇಲ್ಲಿ ಒಂದು ಕ್ರಿಟಿಕಲಿ ಹೈಲೈಟ್ ಮಾಡಿ ಅವರ ಒಂದು ತಪ್ಪುಗಳನ್ನು ಎಲ್ಲಗಳನ್ನು ಒಂದು ಸ್ಟೋರಿ ಮೂಲಕ, ಯಾವ ಸ್ಟೋರಿ ಅಂದರೆ ಈ ಬಿಬ್ಲಿಕಲ್ ಸ್ಟೋರಿ, ಅಲ್ಲಿ ಒಬ್ಬ ಡೇವಿಡು ಮತ್ತು ಆಬ್ಸಲೋಮ್ ಅನ್ನೋ ಒಂದು ಕ್ಯಾರೆಕ್ಟರ್ನ ತಗೊಂಡು ಅವರ ಬಗ್ಗೆ ಅಣಕು ಮಾಡಿಕೊಂಡು ಅದರ ಇಂಡೈರೆಕ್ಟಾಗಿ ಯಾರ ಬಗ್ಗೆ ಹೇಳಬೇಕಾಗಿದೆ ಅಂದರೆ ತಮ್ಮ ಅಪೋಸಿಟ್ ಪಾರ್ಟಿ ಬಗ್ಗೆ, ಅದು ವಿಗ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಈ ಪೋಯಮಲ್ಲಿ ಹೋಗಲಾಗುತ್ತೆ. ಸೊ ಹಾಗೆ ಇನ್ನೊಂದು ಅವರ ಇಂಪಾರ್ಟೆಂಟ್ ಪೋಯಮ್ ಅಂದರೆ ಮ್ಯಾಕ್ ಪ್ಲೆಕ್ನೋ ಅಂತ. ವಾಟ್ ಈಸ್ ಅಬೌಟ್ ಮ್ಯಾಕ್ ಪ್ಲೆಕ್ನೋ ಅಂತಂದರೆ ಇಟ್ ಟಾಕ್ಸ್ ಅಬೌಟ್ ಪೂವರ್ ಪೋಯೆಟ್ಸ್, ಅಂದರೆ ಎಲ್ಲರೂ ಪೋಯೆಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ ತಮ್ಮಷ್ಟಕ್ಕೆ ತುಂಬ ಆ ಕಾಲದಲ್ಲಿ ತುಂಬ ವೀಕೆಸ್ಟ್ ಪೋಯೆಟ್ ಅವರಾಗಿರ್ತಾರೆ. ಸೊ ಅಂಥ ಒಂದು ಇದರಲ್ಲಿ ಯಾರನ್ನು ಇವನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ ಅಂದರೆ ಇನ್ನೊಬ್ಬ ತನ್ನ ಒಂದು ಸಮಕಾಲೀನ ಪೋಯೆಟನ್ನು ಇವನೇನು ಮಾಡ್ತಾನೆ ಅಂತಂದರೆ
ಸಟೈರಿಕಲಿ ಅವರ ಬಗ್ಗೆ, ಅವರ ಒಂದು ಪೂವರ್ ರೈಟಿಂಗ್ ಬಗ್ಗೆ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಸೊ ಒನ್ ಮೋರ್ ಗ್ರೇಟೆಸ್ಟ್ ಪೋಯಮ್ ಈಸ್ ರಿಲಿಜಿಯೋ ಲೇಸಿ ಅಂತ. ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ರಿಲೀಜಿಯಸ್ ಟಾಲರೆನ್ಸ್ ಆ್ಯಂಡ್ ರೀಸನ್ ಕ್ರಿಟಿಸೈಸಿಂಗ್ ಎಕ್ಸ್ಟ್ರೀಮ್ಸ್ ಫೇತ್. ತುಂಬ ರಿಲಿಜಿಯನ್ದಲ್ಲಿ ಮುಳುಗಿ ಹೋಗ್ತಕ್ಕಂತಹ ಒಂದು ಫೇತ್, ಆ ನಂಬಿಕೆಯ ವಿರುದ್ಧ ಇವರು ಅದನ್ನು ಹೇಳಲಿಕ್ಕೆ ರಿಲಿಜಿಯೋ ಲೇಸಿ ಅಂದರೆ ಒಟ್ಟು ಪ್ರಿಟೆನ್ಷನ್ ಮಾಡುವ ವ್ಯಕ್ತಿಗಳ ಬಗ್ಗೆ ಈ ಪೋಯಮಲ್ಲಿ ಮಾತಾಡಲಾಗುತ್ತೆ. ಹಾಗೆ ಅವರ ಇಂಪಾರ್ಟೆಂಟ್ ಕೆಲವೊಂದು ಪೋಯಮ್ ಯಾವುದಂದರೆ ಹಿಂದ್ ಆ್ಯಂಡ್ ಪ್ಯಾಂಥರ್ ಅಂತ. ಈ ಹಿಂದ್ ಆ್ಯಂಡ್ ಪ್ಯಾಂಥರ್ ಇಟ್ ವಾಸ್ ರಿಟರ್ನ್ ಇನ್ 1687 ಬರೀಲಾಗುತ್ತೆ. ಇದು ಯಾವುದ್ರ ಬಗ್ಗೆ ಹೈಲೈಟ್ ಮಾಡುತ್ತೆ ಅಂತಂದರೆ ಇದೊಂದು ಎಲೆಗರಿ ಅಂದರೆ ಒಂದು ಅಣಕು ಮಾಡುವಂಥ ಒಂದು ಪೋಯಮ್ಮು. ಯಾವುದ್ರ ಬಗ್ಗೆ ಅಂದರೆ ಇವನು ಏನಂದರೆ ಈ ಪ್ರೊಟೆಸ್ಟೆಂಟಿಸಮ್ ಎಸ್ಪೆಷಲಿ ಈ ಆಂಗ್ಲಿಕನ್ ಚರ್ಚಿಂದ ಕನ್ವರ್ಟೆಡ್ ಆಗಿ ಕ್ಯಾಥೋಲಿಕ್ ಈ ಒಂದು ರಿಲಿಜನ್ಗೆ ಅವನು ಕನ್ವರ್ಟ್ ಆಗಿದ್ದರಿಂದ ಅವನೇನು ಮಾಡ್ತಾನೆ ಅಂದರೆ ಈ ಕ್ಯಾಥೋಲಿಸಿಸಮನ್ನು ಇದರಲ್ಲಿ ಈ ಪೋಯಮಲ್ಲಿ ಅದನ್ನು ಡಿಪೆಂಡ್ ಮಾಡ್ತಾನೆ. ಮತ್ತು ಇದನ್ನು ಈ ಪೋಯಮಲ್ಲಿ ಕೆಲವೊಂದು ಪೊಲಿಟಿಕ್ಸ್, ಆಗಿನ ಕಾಲದ ಒಂದು ಟೋರೀಸು ವಿಗ್ಸು ನಡೀತಕ್ಕಂಥ ಒಂದು ಥಾಟ್ಸ್ ಇದೆಯಲ್ಲ, ಆ ಥಾಟ್ಸ್ ಪ್ರೊಸೆಸ್ಸನ್ನು, ಒಂದು ಅಪೋಸಿಟ್ ಥಾಟ್ ಪ್ರೊಸೆಸ್ಸನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಹಾಗೆ ಒನ್ ಮೋರ್ ಪೋಯಮ್ ಇಸ್ ದೇರ್, ದ ಮೆಡಲ್ ಅಂತ. ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಪೊಲಿಟಿಕಲ್ ಅಪೋನೆಂಟ್, ಅದೇ ನಾನು ಇಲ್ಲ ಆಲ್ರೆಡಿ ಹೇಳಿದ್ದೀನಿ, ತಮ್ಮ ಒಂದು ಪೊಲಿಟಿಕ್ಸಲ್ಲಿ ಯಾರು ವಿರೋಧಿಗಳಿದ್ದಾರೆ ಅವರ ವಿರುದ್ಧ ಮಾತಾಡ್ತಾ ಹೋಗುತ್ತೆ. ಹಾಗೆ ಒನ್ ಮೋರ್ ಅನದರ್ ಪೋಯಮ್ ಈಸ್ ಅಲೆಕ್ಸಾಂಡರ್ಸ್ ಫೀಸ್ಟ್. ಇಟ್ ವಾಸ್ ರಿಟರ್ನ್ ಇನ್ 1697. ಈ ಪೋಯಮ್, ವಾಟ್ ದಿಸ್ ಪೋಯಮ್ ಟಾಕ್ಸ್ ಅಬೌಟ್ ಅಂದರೆ ದ ಪವರ್ ಆಫ್ ಮ್ಯೂಸಿಕ್ಕಿನ ಪವರ್ ಎಷ್ಟಿದೆ, ಅದು ಒಂದು ಹ್ಯೂಮನ್ ಎಮೋಷನ್ಸನ್ನು ಹೇಗೆ ರಿಲೀಸ್ ಮಾಡುತ್ತೆ ಪೋಯಮ್ ಅನ್ನೋದ್ರು ಈ ಮ್ಯೂಸಿಕ್ ಬಗ್ಗೆ ಮಾತಾಡುವಂಥ ಪೋಯಮ್ ಇದು. ಹಾಗೆ ಅಗೈನ್ ದೇರ್ ಆರ್ ಸಮ್ ಅದರ್ ಪೋಯಮ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದಿದೆ, ಯಾವುದಂದರೆ ಪೆಬಲ್ಸ್ ಎನಿಷಿಯಂಟ್ ಆ್ಯಂಡ್ ಮಾಡರ್ನ್ ಅಂತ. ಇಟ್ ವಾಸ್ ರಿಟರ್ನ್ ಇನ್ 1700. ಇದು ಯಾವುದ್ರ ಬಗ್ಗೆ ಅಂದರೆ ಇದೊಂದು ಕಲೆಕ್ಷನ್ ಆಫ್ ಪೋಯಮ್ಸ್ ಅಂದರೆ ಕವನಗಳ ಸಂಕಲನ. ಈ ಪೋಯಮ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್ಸ್ ಇದು ಎದ್ರ ಬಗ್ಗೆ ತುಂಬ ಈ ಪೆಬಲ್ಸ್ ಅದು ಕಲೆಕ್ಷನ್ ಆಫ್ ಪೋಯಮ್ಸು, ಇದು ಒಂದು ಟ್ರಾನ್ಸ್ಲೇಷನ್ಸು ಹೌದು. ಇದು ಯಾವುದ್ರ ಬಗ್ಗೆ ಹೆಚ್ಚು ಮಾತಾಡುತ್ತೆ ಅಂದರೆ ಮೋರಲ್ ಆ್ಯಂಡ್ ವಿಟ್ ಬಗ್ಗೆ ಮಾತಾಡುವಂಥದ್ದು. ಈಗ ಹಾಗೆ ಡ್ರೈಡನ್ಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೇವೆ ಅಂತಂತಂದರೆ ಹಿ ವಾಸ್ ಕನ್ಸಿಡರ್ ಆ್ಯಸ್ ಅ ಮಾಸ್ಟರ್ ಆಫ್ ಹೀರೋಯಿಕ್ ಕಪ್ಲೆಟನ್ನು ತುಂಬ ಒಂದು ವೆರಿ ಫೈನ್ಡ್ ಮ್ಯಾನರಲ್ಲಿ ಇವರು ಅದನ್ನು ಯೂಸ್ ಮಾಡ್ತಾರೆ. ಸೊ ದ್ಯಾಟ್ಸ್ ವೈ ಹಿ ಈಸ್ ಕನ್ಸಿಡರ್ ಆ್ಯಸ್ ಅ ಮಾಸ್ಟರ್ ಆಫ್ ಹೀರೋಯಿಕ್ ಕಪ್ಲೆಟ್ ಅಂತ ಕರಿತೀವಿ. ಅಗೇನ್ ಇವರಿಗೆ ನಾವು ಏನಂತೀವಿ ಅಂದರೆ ಮೊದಲನೇದಾಗಿ ಕ್ರಿಟಿಸಿಸಮ್ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿದವರು ಮತ್ತು ಕ್ರಿಟಿಸಿಸಮ್ ಏನು ಅಂತ ಇಂಗ್ಲೀಷ್ ಲಿಟ್ರೇಚರಲ್ಲಿ ಹೈಲೈಟ್ ಮಾಡಿ ಅದನ್ನು ಪ್ರೊಜೆಕ್ಟ್ ಮಾಡಿದಂತಹ ಏಕೈಕ ವ್ಯಕ್ತಿಗೆ ನಾವು ಫಾದರ್ ಆಫ್ ಇಂಗ್ಲೀಷ್ ಕ್ರಿಟಿಸಿಸಮ್ ಅಂತ ಕರಿತೀವಿ, ದಟ್ ಈಸ್ ಡ್ರೈಡನ್. ಹಾಗೆ ಇವನ ನಂತರ ಮತ್ತೆ ಪೋಪ್ ಬರ್ತಾರೆ. ಆ ಪೋಪು ಇನ್ನು ನಿಯೋ ಕ್ಲಾಸಿಸಿಸಮ್ದಲ್ಲಿ ಬಂದಾಗ ಅವರು ಸಹ ಅದನ್ನು ತುಂಬ ರಿಫೈನ್ಡ್ ವೇಯಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಮೋರ್ ರೈಟರ್ ಪೋಯೆಟ್ ಯಾರಂತಂದರೆ ಸ್ಯಾಮ್ಯುಯಲ್ ಬೆಕೆಟ್. ಹಿ ವಾಸ್ ಬೋರ್ನ್ ಇನ್ 1612 ಹಾಗೆ ಡೈಡ್ ಇನ್ 1618 ಅವರು ತೀರ್ಕೊಳ್ತಾರೆ. ಇವರ ಬಗ್ಗೆ ಇವರ ಇಂಪಾರ್ಟೆಂಟ್ ವರ್ಕ್ ಯಾವುದಂದರೆ ಹುಡಿಬ್ರಾಸ್ ಅಂತ. ಪಾರ್ಟ್ 1 ಇಂದ ಹಿಡ್ಕೊಂಡು ಪಾರ್ಟ್ 3ವರೆಗೆ ಇರುತ್ತೆ. ಇದನ್ನು 1663 ಹಿಡ್ಕೊಂಡು 1678 ಅನ್ನೋ ಅವಧಿಯಲ್ಲಿ ಇದನ್ನು ಬರೀಲಾಗುತ್ತೆ. ಇಟ್ ಟಾಕ್ಸ್ ಅಬೌಟ್ ವಾಟ್ ಅಂತಂತಂದರೆ ಇದೊಂದು ಮಾಕ್ ಮಾಡುತ್ತೆ, ಅಣಕು ಮಾಡುತ್ತೆ, ಕ್ರಿಟಿಸೈಸ್ ಮಾಡುತ್ತೆ. ಏನನ್ನಂದರೆ ದ ಸ್ಟ್ರಿಕ್ಟ್ ರೂಲ್ ಆಫ್ ಪ್ಯೂರಿಟನಿಸಮನ್ನು ಇಂಡೈರೆಕ್ಟಾಗಿ ಅದರ ನ್ಯೂನತೆಗಳನ್ನು ಎತ್ತಿ ತೋರಿಸುವಂಥ ಪೋಯಮ್ ಯಾವುದಂದರೆ ಇದು ಹುಡಿಬ್ರಾಸ್ ಅಂತ. ಇಲ್ಲಿ ಹಿಪೋಕ್ರಸಿ ಮತ್ತು ಹ್ಯೂಮರನ್ನು ತುಂಬ ಒಂದು ಏನಂದರೆ ಈ ಹಾಸ್ಯಾಸ್ಪದ ರೀತಿಯಲ್ಲಿ ಅವರ ಒಂದು ಹಿಪೋಕ್ರಸಿಯನ್ನು ಹೈಲೈಟ್ ಮಾಡ್ತಾ ಈ ಪೋಯಮಲ್ಲಿ ಒಂದು ಸ್ಟ್ರಿಕ್ಟ್ ರೂಲನ್ನು ಒಂದು ಅಪೋಸ್ ಮಾಡ್ತಾ ಈ ಪೋಯಮನ್ನು ಸ್ಯಾಮ್ಯುಯಲ್ ಬಟ್ಲರ್ ಅವರು ಬರೀತಾರೆ. ಹಾಗೆ ಇನ್ನೊಂದು ಕ್ಯಾರೆಕ್ಟರ್ಸ್ ಅಂತ ದ ನೇಮ್ ಆಫ್ ದಿ ಪೋಯಮ್. ಇದು ಏನಂದರೆ ಒಂದು ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರಿಯ ಒಂದು ಕಲೆಕ್ಷನ್ ಇರುತ್ತೆ. ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಹ್ಯೂಮನ್ ಪಾಲಿಸ್ ಆ್ಯಂಡ್ ಟೈಪ್ಸ್, ಮನುಷ್ಯನ ತಪ್ಪುಗಳು ಯಾವುದು, ಅದರ ರೂಪಗಳು ಯಾವುದು, ಅದರ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸೊ ಹಾಗೆ ಜೆನ್ಯೂನ್ ರಿಮೈನ್ಸ್ ಅಂತ ಒನ್ ಮೋರ್ ಪೋಯಮ್ ದ್ಯಾಟ್ ಈ ರೈಟ್ಸ್. ಇದು ಪೋಸ್ತುಮಸ್ ಪೋಯಮ್. ಪೋಸ್ತುಮಸ್ ಅಂದರೆ ಇವರು ತೀರಿ ಹೋದ ನಂತರ ಪಬ್ಲಿಷ್ ಆದಂಥ ಪೋಯಮು. ಇದರಲ್ಲಿ ಏನಿದೆ ಅಂದರೆ ವಿಟ್ ಇದೆ, ಮೋರಲ್ ಸಟೈರ್ ಅನ್ನು ಕುರಿತು ಹೇಳಲಾಗುತ್ತೆ. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಯಾಮ್ಯುಯಲ್ ಬಟ್ಲರ್ ಅಂತಂತಂದರೆ ದ್ಯಾಟ್ ಈಸ್ ಹೀ ಈಸ್ ಅ ಸ್ಟೈಲ್. ಅವನು ಗ್ರೇಟ್ ಮಾಸ್ಟರ್. ಒಂದು ಗ್ರೇಟೆಸ್ಟ್ ಸ್ಟೈಲ್ ಯಾವುದಂದರೆ ಈ ಮಾಕ್ ಹೀರೋಯಿಕ್ ಸ್ಟೈಲಲ್ಲಿ ತುಂಬ ಗ್ರೇಟೆಸ್ಟ್ ಆದಂತಹ ಒಬ್ಬ ರೈಟರ್ ಅವರು. ಸೊ ಇವರು ಏನನ್ನು ಎಕ್ಸ್ಪೋಸ್ ಮಾಡ್ತಾರೆ ಅಂದರೆ ಪೋಯಮಲ್ಲಿ ಪ್ಯೂರಿಟನ್ ಹಿಪೋಕ್ರಸಿಯನ್ನು, ಅಂದರೆ ಹೇಗೆ ಹಿಂದಿನ ಒಂದು
ಯುಗದಲ್ಲಿ ಅಂದರೆ ಅಂಡರ್ ದಿ ಲೀಡರ್ಶಿಪ್ ಆಫ್ ಆಲಿವರ್ ಕ್ರಾಮ್ವೆಲಲ್ಲಿ ಹೇಗೆ ಸ್ಟ್ರಿಕ್ಟ್ ರೂಲ್ ಅದು ಎಸ್ಪೆಷಲಿ ಯಾವುದ್ರ ಮೇಲೆ ಅಂದರೆ ರಿಲಿಜನ್ ಮೇಲೆ ಮಾಡಲಾಯಿತು, ಅದರ ಒಂದು ನಾಟಕೀಕರಣವನ್ನು, ಅಂದರೆ ಇದು ಮಾಡಿದ್ದು ತಪ್ಪು, ಇದು ಅವರ ನೈಜತೆ ಅಲ್ಲ ಅನ್ನೋದನ್ನು ತೋರಿಸೋಕ್ಕೆ ಅವರು ಈ ಪೋಯಮನ್ನು ಬರೀತಾರೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪೋಯೆಟ್. ಹಿ ಈಸ್ ಎಡ್ಮಂಡ್ ವ್ಯಾಲರ್. ಎಡ್ಮಂಡ್ ವ್ಯಾಲರ್ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇವರ ಕಾಲಾವಧಿ 1606 ಹಿಡ್ಕೊಂಡು 1687ವರೆಗೆ. ಇವರು ಬರೆದಂಥ ಗ್ರೇಟೆಸ್ಟ್ ಪೋಯಮ್ಸ್ಗಳು ಯಾವುದಂತಂದರೆ ಗೋ ಲವ್ಲಿ ರೋಸ್ ಅಂತ. ದ ಪೋಯಮ್ ಇಟ್ ಟಾಕ್ಸ್ ಅಬೌಟ್ ವಾಟ್ ಅಂದರೆ ದ ಅರ್ಜಿಂಗ್ ಅ ವುಮನ್ ಟು ಸೀಸ್ ದಿ ಮೂಮೆಂಟ್. ಅಂದರೆ ಒಬ್ಬ ಮಹಿಳೆಗೆ ಈ ಪೋಯಮಲ್ಲಿ ಹೇಳಲಾಗುತ್ತೆ ಏನಂದರೆ, ನೀನು ಈ ಮೂಮೆಂಟನ್ನು, ಈ ಪ್ರೆಸೆಂಟನ್ನು, ಈಗ ಇರುವಂಥ ಕ್ಷಣನ ಅದನ್ನು ಬದುಕಬೇಕು, ಅದನ್ನು ಅನುಭವಿಸಬೇಕು ಮತ್ತು ಅದರ ಜೊತೆ ನೀನು ಏನಂದರೆ ಮುನ್ನಡಿಬೇಕು ಅನ್ನೋದ್ರ ಬಗ್ಗೆ ದ ಸೀಸ್ ದಿ ಮೂಮೆಂಟ್ ಅನ್ನೋ ಒಂದು ವಿಷಯವನ್ನು, ಇದಕ್ಕೆ ನಾವು ಕಾರ್ಪೆ ಡಾಯಮ್ ಅಂತ ಕರಿತೇವೆ. ಈ ಮೂಮೆಂಟ್, ಈ ಕೈಂಡ್ ಆಫ್ ಪೋಯಮ್ಸನ್ನು ತುಂಬ ಜನ ಬರೀತಾರೆ ಪೋಯಿಟ್ಸ್ಗಳು, ಮುಂದೆ ಬರುವಂಥ ಪೋಯಿಟ್ಸು. ವಾಟ್ ಈಸ್ ಅ ಕಾರ್ಪೆ ಡಾಯಮ್ ಅಂತಂದರೆ ಈ ಮೂಮೆಂಟನ್ನು ಎಂಜಾಯ್ ಮಾಡಬೇಕು. ಸೊ ಆ ಒಂದು ಕೆಟಗರಿಯಲ್ಲಿ ಬರ್ತಕ್ಕಂಥ ಪೋಯಮ್ ಅಂದರೆ ಗೋ ಲವ್ಲಿ ರೋಸ್ ಅಂತ. ಹಾಗೆ ನೆಕ್ಸ್ಟ್ ಪೋಯಮ್ ಏನಂದರೆ ಆನ್ ಎ ಗರ್ಡಲ್ ಅಂತ. ಈ ಆನ್ ಎ ಗರ್ಡಲ್ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ, ಈ ಗರ್ಡಲನ್ನು ಒಂದು ವುಮನ್ನಿಗೆ ಕಂಪೇರ್ ಮಾಡಲಾಗುತ್ತೆ. ಗರ್ಡಲ್ ಅಂದರೆ ಒಂದು ನಡು ಪಟ್ಟೆ ಅಂತ, ನಡುವಿನಲ್ಲಿರುವಂಥ ಹೆಣ್ಣು ಮಕ್ಕಳು ಧರಿಸುವಂಥ ಒಂದು ಪಟ್ಟೆ ಅದು. ಸೊ ಅದರ ಬಗ್ಗೆ ಈ ಲವ್ ಆ್ಯಂಡ್ ಬ್ಯೂಟಿಯನ್ನು ಕಂಪೇರ್ ಮಾಡ್ತಾ ಒಂದು ಗ್ರೇಸ್ಫುಲ್ ಇಮೇಜರಿಯನ್ನು ಒಂದು ಗರ್ಡಲ್ ರೂಪದಲ್ಲಿ ಕೊಟ್ಟು ಆನ್ ಎ ಗರ್ಡಲ್ ಅಂತ ಒಂದು ಪೋಯಮ್ ಬರೀಲಾಗುತ್ತೆ. ಸೊ ಹಾಗೆ ಈ ರೋಟ್ ಒನ್ ಮೋರ್ ಪೋಯಮ್ ದಟ್ ಇಸ್ ಅ ಸಾಂಗ್ ಅಂತ. ಇದು ಸಹ ಲವ್ ಆ್ಯಂಡ್ ಅಡ್ಮಿರೇಷನ್ ಬಗ್ಗೆ ಹೇಳುವಂತಹ ಒಂದು ಸಾಂಗ್. ಹಾಗೆ ಪೆನೆಗ್ರಿಕ್ ಟು ಮೈ ಲಾರ್ಡ್ ಪ್ರೊಟೆಕ್ಟರ್ ಅಂತ ಒನ್ ಮೋರ್ ಪೋಯಮ್ ಇಸ್ ದೇರ್. ಇದು ಯಾವುದನ್ನು ಪ್ರೇಸ್ ಮಾಡುತ್ತೆ ಅಂದರೆ ಆಲಿವರ್ ಕ್ರಾಮ್ವೆಲನ್ನು ಡಿಪ್ಲೊಮೆಟಿಕಲಿ ಆ್ಯಂಡ್ ಅವನ ಒಂದು ಪೊಲಿಟಿಕಲ್ ಸ್ಕಿಲ್ಲನ್ನು ಹೈಲೈಟ್ ಮಾಡುವಂಥ ಪೋಯಮ್. ಅಂದರೆ ಅವನನ್ನು ಹೊಗಳಿ ಬರೆದಿರುವಂಥ ಪೋಯಮ್ ಇದು. ಹಾಗೆ ಟು ದಿ ಕಿಂಗ್ ಆನ್ ಈಸ್ ಅ ನೇವಿ ಅಂತ ಒನ್ ಮೋರ್ ಪೋಯಮ್ ಈಸ್ ಎ ಎಡ್ಮಂಡ್ ವ್ಯಾಲರ್ ಅವ್ರದ್ದು. ಇದು ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ ಈ ನೇವಲ್ ವಿಕ್ಟ್ರೀಸ್ ಅಂದರೆ ನೇವಿ ಒಂದು ವಿಕ್ಟ್ರಿಯನ್ನು, ಅದರ ಒಂದು ಜಯವನ್ನು ಕುರಿತು ಮತ್ತು ಪೆಟ್ರಾಟಿಸಮ್ ಎಷ್ಟು ದೇಶಭಕ್ತಿ ಇತ್ತು ಅನ್ನೋದ್ರ ಬಗ್ಗೆ ಇದು ಹೈಲೈಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇವ್ರ ಬಗ್ಗೆ ಇರುವಂಥ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದರೆ ಇವರು ಪಾಲಿಶ್ಡ್ ಪೊಯೆಟಿಕ್ ಸ್ಟೈಲ್ ತುಂಬ ಫೇಮಸ್ ಆಗಿರುವಂಥದ್ದು. ಹಾಗೆ ಇವರು ಸಹ ಹೀರೋಯಿಕ್ ಕಪ್ಲೆಟನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ತುಂಬ ರಿಫೈನ್ಮೆಂಟ್ ಕೈಂಡ್ ಆಫ್ ಅ ರೀಸನನ್ನು ಇಟ್ಕೊಂಡು ತುಂಬ ರಿಫೈನ್ಡ್ ಸುಸಂಸ್ಕೃತವಾದಂತಹ ಪೋಯಮ್ಗಳನ್ನು ಇವರು ಬರೀತಾರೆ. ಸೊ ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಪೋಯೆಟ್. ಹಿ ಈಸ್ ಸರ್ ಜಾನ್ ಡೆನ್ಹ್ಯಾಮ್ ಅಂತ. ಸೊ ಹಿ ವಾಸ್ ಬಾರ್ನ್ ಇನ್ 1615 ಆ್ಯಂಡ್ ಡೈಡ್ ಇನ್ 1669 ಆ್ಯಂಡ್ ಹಿ ಹ್ಯಾಸ್ ರಿಟನ್ ಸೋ ಮೆನಿ ಪೋಯಮ್ಸ್. ಬಟ್ ಮೋಸ್ಟ್ ಪ್ರೈಸ್ಡ್ ಪೋಯಮ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪೋಯಮ್ ಯಾವುದಂದರೆ ಕೂಪರ್ಸ್ ಹಿಲ್ ಅಂತ. ಇಟ್ ವಾಸ್ ರಿಟನ್ ಇನ್ 1642 ಬರೀಲಾಗುತ್ತೆ. ಇದನ್ನು ಫಸ್ಟ್ ಇಂಗ್ಲೀಷ್ ಪೋಯಮ್ ಯಾವುದರ ಬಗ್ಗೆ ಅಂತಂದರೆ ಈ ಟೋಪೋಗ್ರಾಫಿಕಲ್ ಡಿಸ್ಕ್ರಿಪ್ಷನನ್ನು ಹೇಳೋದಕ್ಕೆ ಬಳಸಿದಂಥ ಮೊದಲನೇ ಪೋಯಮ್. ಏನಿದು ಟೋಪೋಗ್ರಾಫಿಕಲ್ ಡಿಸ್ಕ್ರಿಪ್ಷನ್ ಅಂತಂದರೆ ಒಂದು ನೆಲ, ಜಲ ಮತ್ತು ಆ ಒಂದು ಪ್ರದೇಶದ ಮೋಸ್ಟ್ ಆಫ್ ದಿ ಪಿಕ್ಚರನ್ನು ನೀಡೋದು, ಒಂದು ಪಿಕ್ಚರ್ ರೂಪದಲ್ಲಿ ಪೋಯಮನ್ನು ಬರೆಯೋದು. ಅಲ್ಲಿ ಎಲ್ಲ ಈ ಜಿಯೋಗ್ರಫಿಕಲ್ ಪ್ರತಿಯೊಂದನ್ನು ಹೊಗಳೋದು ಮತ್ತು ಅದನ್ನು ಹೈಲೈಟ್ ಮಾಡ್ತಾ ನಮಗೊಂದು ಪಿಕ್ಚರೈಸೇಷನ್ ಮಾಡೋದು ಆ ಮೈಂಡಲ್ಲಿ. ಅಂಥ ಒಂದು ಪೋಯಮ್ಗಳನ್ನು ಟೋಪೋಗ್ರಾಫಿಕಲ್ ಡಿಸ್ಕ್ರಿಪ್ಷನ್ ಇರುವಂತಹ ಈ ಕೂಪರ್ಸ್ ಹಿಲ್ ಪೋಯಮನ್ನು ಅವರು ಬರೀತಾರೆ. ಇದರಲ್ಲಿ ನಾವು ಹಿಸ್ಟ್ರಿಯನ್ನು ನೋಡ್ಬೋದು ಮತ್ತು ಪೊಲಿಟಿಕ್ಸನ್ನು ಆ್ಯಡ್ ಮಾಡ್ತಾ ಬರಿತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪೋಯಮ್ ಯಾವುದು ಅಂತಂದರೆ ದ ಡಿಸ್ಟ್ರಕ್ಷನ್ ಆಫ್ ಟೋರಿ ಅಂತ. ಸೊ ದ್ಯಾಟ್ ಈಸ್ ಒನ್ ಮೋರ್. ದ ಡಿಸ್ಟ್ರಕ್ಷನ್ ಆಫ್ ನಾಟ್ ಟೋರಿ, ಇದು ಟ್ರಾಯ್ ಅಂತ. ವಾಟ್ ಈಸ್ ಟ್ರಾಯ್ ಅಂತ ನಮ್ಗೆ ಗೊತ್ತು. ಇಲ್ಲಿ ಏನಂದರೆ ಈ ಟ್ರಾಯ್ ವಾರ್ ಎಲ್ಲ ನಡೆಯುತ್ತೆ. ಎಸ್ಪೆಷಲಿ ಈ ಲಿಟ್ರೇಚರ್, ನಾವು ಗ್ರೀಕ್ ಲಿಟ್ರೇಚರ್ ಎಲ್ಲ ನೋಡಿದಾಗ. ಸೊ ಈ ಟ್ರಾಯ್ ಅನ್ನೋ ಒಂದು ಪ್ರದೇಶದ್ದು ಹೇಗೆ ನಾಶ ಆಯಿತು ಅದಕ್ಕೊಂದು ಸ್ಟೋರಿ ಇದೆ. ಅದನ್ನು ನೀವೆಲ್ಲ ಗ್ರೀಕ್ ಕ್ಲಾಸಿಕನ್ನು ನೀವೇನೋ ರೆಫರ್ ಮಾಡಿ ಅದ್ರ ಬಗ್ಗೆ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಕ್ಲಾಸಿಕಲ್ ಟೈಪ್ ಸ್ಟೈಲನ್ನು ಅಲ್ಲಿ ಹೈಲೈಟ್ ಮಾಡಲಾಗುತ್ತೆ. ಇದನ್ನು ಟ್ರಾನ್ಸ್ಲೇಷನ್ ಮಾಡಿಕೊಂಡು ಅದ್ರ ಬಗ್ಗೆ ಬರೀತಾರೆ. ಸೊ ಹಾಗೆ ನೆಕ್ಸ್ಟ್ ಪೋಯಮ್ಸ್ ಯಾವುದಂದರೆ ಅದರ ಪೋಯಮ್ ಹೆಸರೇ ಏನಂದರೆ ಕಲೆಕ್ಷನ್ ಆಫ್ ಪೋಯಮ್ಸ್ಗೆ ಪೋಯಮ್ಸ್ ಆ್ಯಂಡ್ ಟ್ರಾನ್ಸ್ಲೇಷನ್ಸ್ ಅಂತ ಕರಿತೇವೆ. ಇದು ಒರಿಜಿನಲ್ ಆ್ಯಂಡ್ ಟ್ರಾನ್ಸ್ಲೇಟೆಡ್ ಪೋಯಿಟ್ರಿ. ಇದನ್ನು ಒಂದು ಒರಿಜಿನಲ್ ಪೋಯಮಿಂದ ಟ್ರಾನ್ಸ್ಲೇಟ್ ಮಾಡಲಾಗುತ್ತೆ. ಇಲ್ಲಿ ನಾವು ತುಂಬ ಎಲಿಗೆನ್ಸ್, ತುಂಬ ಸುಂದರವಾದಂಥ ಕ್ಲಾರಿಟಿನ ಮತ್ತು ತುಂಬ ಸುಂದರವಾದ ಸ್ಟೈಲನ್ನು ನೋಡ್ಬೋದಾಗಿ. ಇವರ ಬಗ್ಗೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವರು ರೆಸ್ಟೋರೇಷನ್ ಸ್ಟೈಲಲ್ಲಿ ಒಂದು ಟ್ರಾನ್ಸಿಷನಲ್ ಪೋಯೆಟ್ಸ್ ಆಗಿರ್ತಾರೆ. ಅಂದರೆ ಟ್ರಾನ್ಸಿಷನಲ್ ಪೋಯೆಟ್ ಅಂದರೆ ಈ ರೆಸ್ಟೋರೇಷನ್ ಪೀರಿಯಡಲ್ಲಿ ನೆಕ್ಸ್ಟ್ ಬರುವಂಥ ನಿಯೋ ಕ್ಲಾಸಿಸಿಸಮ್ ಎಲ್ಲ ಬರುತ್ತೆ. ಹಾಗೆ ಕೆಲವೊಂದು
ಈ ಜಕೋಬಿಯನ್ ಪೀರಿಯಡ್ ಎಲ್ಲ ಬರುತ್ತೆ. ಕೆಲವೊಬ್ಬರು ಪೋಯೆಟ್ಗಳು ಒಬ್ಬ ರಾಜನ ಆಳ್ವಿಕೆಯಲ್ಲೂ ಇರ್ತಾರೆ ಮತ್ತು ನೆಕ್ಸ್ಟ್ ಇನ್ನೊಬ್ಬ ರಾಜ ಬಂದಾಗ ಮುಂದುವರಿತಾರೆ. ಆ ಒಂದು ಸೆಂಚುರಿಯಲ್ಲಿ ಆ ಒಂದು ಟ್ರೆಂಡ್ ಚೇಂಜ್ ಆದಾಗ ಅವರು ಬರ್ತಾರೆ. ಸೊ ಇಂಥ ಒಂದು ಪೋಯೆಟ್ಗಳಿಗೆ ನಾವು ಎರಡು ಮೂರು ಈ ಒಂದೇ ಅಂದರೆ ಆಳ್ವಿಕೆಯಲ್ಲಿ ಮತ್ತು ಟ್ರೆಂಡಲ್ಲಿ ಕಾಣುವಂಥ ಪೋಯೆಟ್ಗಳಿಗೆ ನಾವು ಟ್ರಾನ್ಸಿಷನಲ್ ಪೋಯೆಟ್ ಅಂತ ಕರಿತೇವೆ. ಸೊ ಈಸ್ ಅ ಟ್ರಾನ್ಸಿಷನಲ್ ಪೋಯೆಟ್. ಆ್ಯಂಡ್ ಇಲ್ಲಿ ಇವರ ಪೋಯಮಲ್ಲಿ ಕ್ಲಾರಿಟಿ ಆ್ಯಂಡ್ ಬ್ಯಾಲೆನ್ಸನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ನೆಕ್ಸ್ಟು ಅಬ್ರಾಹಂ ಕಾಲೆ ಇದ್ದಾರೆ. ಈಸ್ ಆಲ್ಸೋ ವೆರಿ ಗ್ರೇಟ್ ಇಂಪಾರ್ಟೆಂಟ್ ಪೋಯೆಟ್. ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪೋಯಮ್ಸ್ ಆರ್ ರಿಟರ್ನ್ ಆ್ಯಂಡ್ ದೇ ಟಾಕ್ ಅಬೌಟ್ ಏನಂದರೆ ಈ ಒಂದು ಮಿರರ್, ಇದೊಂದು ಇಟ್ಸ್ ಲೈಕ್ ಅ ಮಿರರ್ ಟು ದ ರೆಸ್ಟೋರೇಷನ್ ಪೀರಿಯಡ್ ಅಂತ ನೋಡ್ಬೋದು. ಇವರ ಇಂಪಾರ್ಟೆಂಟ್ ಪೋಯಮ್ಗಳು ಯಾವ್ಯಾವ ಅಂದರೆ ದ ಮಿಸ್ಟ್ರೆಸ್ ಅಂತ ಬರೀತಾರೆ. ಇದು ಒಂದು ರಿಫೈನ್ಡ್ ಸೆಂಟಿಮೆಂಟ್ ಆ್ಯಂಡ್ ವಿಟ್ ಬಗ್ಗೆ ಮಾತಾಡುವಂಥ ಒಂದು ಲವ್ ಪೋಯಮ್ ಇದು. ಹಾಗೆ ಪಿಂಡಾರಿಕ್ ಓಡ್ಸ್ ತುಂಬ ಪಾಪ್ಯುಲರ್ ಆದಂಥ ಪೋಯಮ್ ಹೌದು. ಇದು ಸ್ಟ್ರಕ್ಚರ್ಡ್ ಪ್ರೇಜ್ ಆ್ಯಂಡ್ ಮೋರಲ್ ರಿಫ್ಲೆಕ್ಷನ್. ಈ ಮೋರಲ್ ರಿಫ್ಲೆಕ್ಷನನ್ನು ಇಟ್ಕೊಂಡು ಪಿಂಡಾರಿಕ್ ಓಡ್ಸ್ ಅಂದರೆ ಪಿಂಡಾರ್ ಅನ್ನೋ ಒಂದು ಓಡ್ಗಳನ್ನು ಅಂದರೆ ಪಿಂಡಾರಿಕ್ ಓಡ್ಸ್ಗಳನ್ನು ನಾವು ಈ ರೋಮನ್ ಲಿಟ್ರೇಚರ್ಗಳಲ್ಲಿ ಮತ್ತು ಗ್ರೀಕ್ ಎಸ್ಪೆಷಲ್ ರೋಮನ್ ಲಿಟ್ರೇಚರ್ಗಳಲ್ಲಿ ಕಾಣ್ತೀವಿ. ಅಂಥ ಒಂದು ಪೋಯಮನ್ನು ಅದೇ ಒಂದು ಮಾಡೆಲಲ್ಲಿ ಇವರು ಪಿಂಡಾರಿಕ್ ಓಡ್ಸ್ ಅಂತ ಬರೀತಾರೆ. ಹಾಗೆ ಡೇವಿ ಡೇಸ್ ಅಂತ ಒನ್ ಮೋರ್ ಪೋಯಮು. ಇದು ಅನ್ಫಿನಿಶ್ಡ್ ಪೋಯಮು, ಇದನ್ನು ಪೂರ್ಣಗೊಳಿಸೋಕ್ಕಾಗಲ್ಲ. ಇದು ಯಾರ ಬಗ್ಗೆ ಇರುತ್ತೆ ಅಂದರೆ ಕಿಂಗ್ ಡೇವಿಡ್ ಬಗ್ಗೆ ಅವರ ಮತ್ತು ಹಿಸ್ಟ್ರಿ ಮತ್ತು ರಿಲಿಜಿಯಸ್ ಥೀಮ್ಸನ್ನು ಇಟ್ಕೊಂಡು ಕಿಂಗ್ ಡೇವಿಡ್ ಬಗ್ಗೆ ಬರೀಲಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಪೋಯಮ್ ಯಾವುದಂದರೆ ಎನಾಕ್ರಿಯೋಂಟಿಕ್ಸ್ ಅಂತ. ಇದು ಯಾವುದಂತಂದರೆ ಇದು ಒಂದು ಲಿರಿಕಲ್ ಪೋಯಮ್ ಆಗಿರುತ್ತೆ. ಇದು ಎಲ್ಲಿಂದ ಇನ್ಸ್ಪೈರ್ ಮಾಡ್ಕೊಳ್ತಾರೆ ಅಂದರೆ ದ ಗ್ರೀಕ್ ಲವ್ ಪೋಯೆಟ್ರಿಯಿಂದ ಇನ್ಸ್ಪೈರ್ ಆಗಿ ಈ ಪೋಯಮನ್ನು ಅಬ್ರಾಹಂ ಕಾಲೆ ಬರೀತಾರೆ. ಹಾಗೆ ಅಬ್ರಾಹಂ ಕಾಲೆ ಅವರು ಎಸ್ಸೇಸ್ ಇನ್ ವರ್ಸ್ ಆ್ಯಂಡ್ ಪ್ರೋಸನ್ನು ಬರೀತಾರೆ. ಸೊ ಇದು ಮೋರಲ್ ಮತ್ತು ಫಿಲಾಸಫಿಕಲ್ ಕೈಂಡ್ ಆಫ್ ಅ ಪೋಯಮ್ ಇದು. ಇವರ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವರು ಸಹ ಮೆಟಾಫಿಸಿಕಲ್ ಆ್ಯಂಡ್ ರೆಸ್ಟೋರೇಷನ್ ಪೋಯೆಟ್ರಿ ಅಂತ ಒಂದು ಟೂ ಕೈಂಡ್ಸ್ ಆಫ್ ಟ್ರೆಂಡ್ ಆಫ್ ಪೋಯಿಟ್ರಿ ಬರುತ್ತಲ್ಲ, ಅಲ್ಲಿ ಇವರು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಎರಡೂ ಕಡೆಯೂ ಇವರನ್ನು ನಾವು ನೋಡ್ಬೋದು. ಒಂದು ಮೆಟಾಫಿಸಿಕಲ್ ಪೋಯೆಟ್ ಆಗಿ ನೋಡ್ಬೋದು, ಹಾಗೆ ರೆಸ್ಟೋರೇಷನ್ ಪೋಯಿಟ್ರಿಯಲ್ಲಿ ರೆಸ್ಟೋರೇಷನ್ ಪೀರಿಯಡಲ್ಲೂ ಸಹ ನಾವು ಇವರನ್ನು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ಪೋಯೆಟನ್ನು ನೋಡ್ಕೊಂಡು ಹೋಗೋಣ. ಹಾಗೆ ಆ್ಯಂಡ್ರ್ಯೂ ಮಾರ್ವೆಲ್ ಆ್ಯಂಡ್ ಹೀಸ್ ಅ ವೆರಿ ಫೇಮಸ್ ಪೋಯಮ್ ಯಾವುದಂತಂದರೆ ಟು ಈಸ್ ಅ ಕ್ವಾಯ್ ಮಿಸ್ಟ್ರೆಸ್ ಅಂತ. ಇದು ಯಾವುದ್ರ ಬಗ್ಗೆ ಇದೆ ಅಂತಂದರೆ ನಾನು ಹೇಳಿದ್ನಲ್ಲ, ಕಾರ್ಪೆ ಡೈಮ್ ಅಂದರೆ ಸೀಸಿಂಗ್ ದಿ ಮೂಮೆಂಟ್ ಇನ್ ಲವ್, ಪ್ರೀತಿಯಲ್ಲಿ ಆ ಮೂಮೆಂಟನ್ನು ಅನುಭವಿಸಬೇಕು. ಕಾರ್ಪೆ ಡೈಮ್ ಕೈಂಡ್ ಆಫ್ ಪೋಯಮನ್ನು ಬರೀತಾರೆ. ಸೊ ದ್ಯಾಟ್ ದ ನೇಮ್ ಆಫ್ ದಿ ಪೋಯಮ್ ಇಸ್ ಟು ಈಸ್ ಅ ಕ್ವಾಯ್ ಮಿಸ್ಟ್ರೆಸ್. ಹಾಗೆ ದ ಗಾರ್ಡನ್ ಅಂತ ಪೋಯಮು, ಇದು ನೇಚರ್ ಬಗ್ಗೆ, ಸಿಂಪ್ಲಿಸಿಟಿ ಮತ್ತು ಸಾಲಿಟ್ಯೂಡ್ ಏಕಾಂತತೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಹಾಗೆ ದ ಡೆಫಿನೇಷನ್ ಆಫ್ ಅ ಲವ್ ಅಂತ ಬರೀತಾರೆ. ಇಟ್ ಟಾಕ್ಸ್ ಅಬೌಟ್ ವಾಟ್ ಅಂದರೆ ಅನ್ಅಟೇನೇಬಲ್ ಲವ್, ಪ್ರೀತಿಯನ್ನು ಪಡೆಯೋಕ್ಕಾಗದೇ ಇರುವಂಥದ್ದು, ಅಂದರೆ ಆ ಡೆಸ್ಟಿನಿ ಒಂದು ಆ ಕೊನೆ ಮಟ್ಟನ ಮುಟ್ಟದೆ ಇರುವಂಥದ್ರ ಬಗ್ಗೆ ಅದನ್ನು ಹೇಳಾಗುತ್ತೆ. ಹಾಗೆ ನೆಕ್ಸ್ಟ್ ದ ಹೊರೇಷಿಯನ್ ಓಡ್ ಅಪಾನ್ ಕ್ರಾಮ್ವೆಲ್ಸ್ ರಿಟರ್ನ್ ಫ್ರಾಮ್ ಇಂಗ್ಲೆಂಡ್ ಅಂತ ತುಂಬ ಸಾರಿ ಈ ಎಕ್ಸಾಮ್ಗಳಲ್ಲೂ, ಅದು ಎಸ್ಪೆಷಲ್ ನೆಟ್ ಎಕ್ಸಾಮ್ಗಳಲ್ಲೂ ಕೇಳಲಾಗಿದೆ ಇದು ಪೋಯಮು. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಪೋಯಮ್? ಆ್ಯನ್ ಹೊರೇಷಿಯನ್ ಓಡ್ ಅಪಾನ್ ಕ್ರಾಮ್ವೆಲ್ಸ್ ರಿಟರ್ನ್ ಫ್ರಾಮ್ ಐರ್ಲೆಂಡ್ ಅಂತ. ಸೊ ಇದು ಪೊಲಿಟಿಕಲ್ ಒಂದು ಪೋಯಮ್. ಇದು ಯಾರ ಬಗ್ಗೆ ಅಂತಂದರೆ ಈ ಆಲಿವರ್ ಕ್ರಾಮ್ವೆಲ್ನ ಒಂದು ವಿಕ್ಟ್ರೀಸ್, ಜಯದ ಬಗ್ಗೆ ಕುರಿತು ಬರೆದಂಥ ಪೋಯಮ್ಮು. ಹಾಗೆ ನೆಕ್ಸ್ಟ್ ಪೋಯಮ್ಮು ಅಪಾನ್ ಆ್ಯಪಲ್ಟನ್ ಹೌಸ್ ಅಂತ. ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಫ್ಯಾಮಿಲಿ, ಪ್ರಾಪರ್ಟಿ ಆ್ಯಂಡ್ ಮೊರಾಲಿಟಿ ಬಗ್ಗೆ ಮಾತಾಡುವಂಥ ಪೋಯಮು. ನೆಕ್ಸ್ಟು ದ ಬರ್ಮುಡಾಸ್ ಅಂತ ನೆಕ್ಸ್ಟ್ ಪೋಯಮ್. ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಕೊಲೋನಿಯಲ್ ಅಡ್ವೆಂಚರ್ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಆಫ್ ಬರ್ಮುಡಾಸ್ ಬಗ್ಗೆ. ಆ ಬರ್ಮುಡಾ ಅನ್ನೋ ಪ್ರದೇಶದ ತುಂಬ ಒಂದು ನ್ಯಾಚುರಲ್ ಬ್ಯೂಟಿ ಬಗ್ಗೆ ಮತ್ತು ಕೊಲೋನಿಯಲ್ ಅದನ್ನು ಅಲ್ಲಿ ಹೋಗಿ ಭೇಟಿ ನೀಡಿದಾಗ ಅಲ್ಲಿ ಒಂದು ಅಡ್ವೆಂಚರಸ್ ಫೀಲ್ ಎಲ್ಲ ಬರುತ್ತಲ್ಲ, ಆ ರೀತಿಯನ್ನು ಇಟ್ಟುಕೊಂಡು ಒಂದು ಪೋಯಮನ್ನು ಬರೀಲಾಗುತ್ತೆ. ಸೊ ಏನು ಇಂಪಾರ್ಟೆನ್ಸ್ ಥಿಂಗ್ ಅಬೌಟ್ ಆ್ಯಂಡ್ರ್ಯೂ ಮಾರ್ವೆಲ್ ಅಂತಂದರೆ ಇವರು ತುಂಬ ಲಿರಿಸಿಸಮನ್ನು ಕಂಬೈನ್ ಮಾಡ್ತಾರೆ ಪೋಯಮಲ್ಲಿ. ಹಾಗೆ ಮೆಟಾಫಿಸಿಕಲ್ ವಿಟ್ಟು ಮತ್ತು ಪೊಲಿಟಿಕ್ಸನ್ನು ಯೂಸ್ ಮಾಡಿಕೊಂಡು ಪೋಯಮನ್ನು ಬರೀತಾರೆ. ಸೊ ನೆಕ್ಸ್ಟ್ ಪೋಯೆಟ್ ಏನಂದರೆ ಸರ್ ವಿಲಿಯಮ್ ಡೇವ್ನಂಟ್ ಅಂತ. ಸೊ 1606 to 1668 ಇವರ ಇಂಪಾರ್ಟೆಂಟ್ ಪೋಯಮ್ ಯಾವುದಂದರೆ ಗಾಂಡಿ ಬರ್ಟ್ ಅಂತ. ಇದನ್ನು 1651 ಬರೀಲಾಗುತ್ತೆ. ಇದು ಎದ್ರ ಬಗ್ಗೆ ಇರೋದಂದರೆ ಇದು ಹೀರೋಯಿಕ್ ವರ್ಚ್ಯೂ, ಸದ್ಗುಣಗಳು, ಒಂದು ಹೀರೋಯಿಕ್ ಸ್ಟೈಲ್ ಆಫ್ ದ ಹೀರೋ ಹೇಗಿರ್ತಾನೆ, ಅವನ ಗುಣಗಳು ಏನು ಅನ್ನೋದ್ರ ಬಗ್ಗೆ, ಲಾಯಲ್ಟಿ ಬಗ್ಗೆ, ಹಾಗೆ ಲವ್ ಬಗ್ಗೆ ಇರುವಂಥ ಪೋಯಮ್ಮು. ಹಾಗೆ ನೆಕ್ಸ್ಟ್ ಪೋಯಮ್ ಈಸ್ ಅಬೌಟ್ ಏನಂದರೆ ಮಡಗಾಸ್ಕರ್ ಅಂತ.
ಈ ಮಡಗಾಸ್ಕರ್ ಇಟ್ ಟಾಕ್ಸ್ ಅಬೌಟ್ ವಾಟ್ ಅಂದರೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಹೀರೋಯಿಸಮ್. ಒಂದು ಮಡಗಾಸ್ಕರ್ ಅನ್ನೋದೊಂದು ದೇಶನೂ ಹೌದು ಇವಾಗ. ಸೊ ಅದರ ಬಗ್ಗೆ ಒಂದು ಎಕ್ಸ್ಪ್ಲೋರೇಷನ್, ಅದನ್ನು ಹೇಗೆ ಕಂಡುಹಿಡಿಯಲಾಗುತ್ತೆ, ಅಲ್ಲಿ ಏನು ಹೀರೋಯಿಸಮ್, ಆ ಒಂದು ಅಡ್ವೆಂಚರಸ್ ಕೈಂಡ್ ಆಫ್ ಅ ಥಿಂಗನ್ನು ಇಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ದ ಪೋಯಮ್ಸ್ ಆನ್ ಸೆವೆರಲ್ ಒಕೇಜನ್ಸ್ ಅಂತ ನೆಕ್ಸ್ಟ್ ಪೋಯಮು. ಇದು ಒಂದು ಕ್ಲಾಸಿಕ್ ಆ್ಯಂಡ್ ಹೀರೋಯಿಕ್ ಸ್ಟೈಲಲ್ಲಿ ಬರೆದಿರುವಂಥದ್ದು. ಸೊ ಇವರ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವರೊಬ್ಬ ಕೋರ್ಟ್ ಪೋಯೆಟ್ ಹೌದು, ರಾಯಲಿಸ್ಟ್ ಅಂದರೆ ಒಬ್ಬ ರಾಜನಿಗೆ ನಿಷ್ಠೆಯನ್ನು ಇರುವಂತಹ ಒಬ್ಬ ಪೋಯೆಟ್ ಇವರು ಏನೇನನ್ನು ಇವ್ರ ಪೋಯಮಲ್ಲಿ ನೋಡ್ಬೋದು ಅಂದರೆ ಒಂದು ಎಪಿಕ್ ಆ್ಯಂಡ್ ಹೀರೋಯಿಕ್ ಐಡಿಯಲ್ಸ್ಗಳನ್ನು, ಅಡ್ವೆಂಚರಸ್ ಥಿಂಗ್ಸ್ಗಳನ್ನು ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಜಾನ್ ವಿಲ್ ಮಾಟ್ ಅಂತ, ಅರ್ಲ್ ಆಫ್ ರೊಚೆಸ್ಟರ್ ಅಂತಲೂ ಕರೀತೇವೆ ನಾವು. ಈ ಜಾನ್ ವಿಲ್ ಮಾಟ್ ಏನಂತಂದರೆ ಇವರ ಒಂದು ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಏನಂತಂದರೆ ಇವರು ಲಿಬರ್ಟೈನ್ ಪೋಯೆಟ್. ಲಿಬರ್ಟೈನ್ ಅಂದರೆ ತುಂಬ ಕೇರ್ಫ್ರೀಯಾಗಿ ಸ್ವತಂತ್ರತೆಯನ್ನು ಬಳಸ್ಕೊಂಡು ತಮಗೆ ಏನು ಅನಿಸುತ್ತೆ ಅದನ್ನು ಬರೀತಾ ಮತ್ತು ಹೇಗೆ ಬದುಕಬೇಕು ಜೀವನದಲ್ಲಿ ಅನ್ನೋದನ್ನು ಹೇಳ್ತಾ ಕಾರ್ಪೆ ಡೈಮ್ ಅನ್ನೋ ಒಂದು ಥಿಯರಿ ಮೇಲೆ ಇರುವಂತಹ ಲೈಫನ್ನು ಲೀಡ್ ಮಾಡಿದವರು ಈ ಪೋಯೆಟು. ಸೊ ಇವರು ಅರ್ಲ್ ಆಫ್ ರೊಚೆಸ್ಟರ್ ಅಲ್ಲಿನ ಒಬ್ಬ ತುಂಬ ಪ್ರಮುಖ ವ್ಯಕ್ತಿಗಳು ಆಗಿದ್ದರು ಆ ಒಂದು ಪ್ರದೇಶದ್ದು. ಸೊ ಇವರ ಪೋಯಮ್ಗಳು ಯಾವುವು ಅಂದರೆ ಎ ಸಟೈರ್ ಅಗೇನೆಸ್ಟ್ ರೀಸನ್ ಆ್ಯಂಡ್ ಮನ್ಕೈಂಡ್ ಅಂತ. ಇದು ಒಂದು ಹ್ಯೂಮನ್ ಎರೋಗನ್ಸನ್ನ ಮೇಲೆ ಬರೆದಿರುವಂಥ ಒಂದು ಸಟೈರಿಕಲ್ ಪೋಯಮ್ ಇದು. ಹಾಗೆ ರೀಸನ್ ಮೇಲೆ ಅಂದರೆ ತುಂಬ ಬುದ್ಧಿವಂತಿಕೆ ಇರುವಂಥ ವ್ಯಕ್ತಿಗಳ ಏನು ಅವ್ರದ್ದು ಪ್ರಿಟೆನ್ಷನ್, ಅವ್ರ ನೆಪ, ಅವರ ಬದುಕು ಹೇಗೆ ಇನ್ನೊಂದಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುವಂಥ ಪೋಯಮು. ಹಾಗೆ ಅಪಾನ್ ನಥಿಂಗ್ ಅಂತ ಪೋಯಮ್ ಬರೀತಾರೆ. ಇವರು ಕ್ರಿಟಿಸೈಸ್ ಮಾಡ್ತಾರೆ ಏನಂದರೆ ಮೀನಿಂಗ್ಲೆಸ್ನೆಸ್ ಆಫ್ ಲೈಫ್ ಅಂದರೆ ಜೀವನದಲ್ಲಿ ಏನೂ ಇಲ್ಲ, ಮೂಮೆಂಟನ್ನು ನಾವು ಮೂಮೆಂಟಲ್ಲಿ ಬದುಕಬೇಕು ಮತ್ತು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದನ್ನು ಈ ಪೋಯಮ್ ಮೂಲಕ ಹೇಳ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಪೋಯಮ್ ಯಾವುದಂದರೆ ಡಿಸ್ಏಬಲ್ ಡಿಬಾಚಿ ಅಂತ. ಸೊ ಇದು ಒಂದು ಮೋರಲ್ ಆ್ಯಂಡ್ ಸೆಕ್ಷುವಲ್ ಪಾಲಿ ಅಂದರೆ ಏನು ತಪ್ಪುಗಳು ನಡೀತವೆ ಸೆಕ್ಷುವಲ್ ಮೂಮೆಂಟ್ಗಳಲ್ಲಿ, ಅದು ಎಸ್ಪೆಷಲಿ ಈ ಒಂದು ದೃಷ್ಟಿಯಲ್ಲಿ ಅದನ್ನು ಅದರಲ್ಲಿ ಮೊರಾಲಿಟಿಗಳು ಏನಿರಬೇಕು ಮತ್ತು ಏನನ್ನು ನಾವು ಬಿಡಬೇಕು, ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡ್ತಾ ಹೋಗ್ತಾರೆ. ಹಾಗೆ ಲವ್ ಆ್ಯಂಡ್ ಲೈಫ್ ಅಂತ ಒನ್ ಮೋರ್ ಪೋಯಮ್. ಇಟ್ ಟಾಕ್ಸ್ ಅಬೌಟ್ ಪ್ಲೆಜರ್, ಡಿಸೈರ್ ಆ್ಯಂಡ್ ಮೊರಾಲಿಟಿ ಅಂದರೆ ಸಂತೋಷ ಮತ್ತು ನಮ್ಮ ಆಸೆಗಳನ್ನು ಎಂಜಾಯ್ ಮಾಡುವಂತಹ ಒಂದು ಮೂಮೆಂಟ್ಗಳನ್ನು ಇಟ್ಕೊಂಡು ಇದನ್ನು ಬರೀತಾರೆ. ಹಾಗೆ ಸಾಂಗ್ಸ್ ಆ್ಯಂಡ್ ಸಟೈರ್ಸ್ ಅಂತ ಪೋಯಮ್ ಬರುತ್ತೆ. ಇದು ಲಿಬರ್ಟೈನ್ ಅಂದರೆ ತುಂಬ ಲಿಬರಲ್, ತುಂಬ ಫ್ರೀಡಮ್ ಅನ್ನು ಇಟ್ಕೊಂಡು ತುಂಬ ಫ್ರೀಡಮನ್ನು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕೈಂಡ್ ಆಫ್ ಪೋಯಮನ್ನು ಬರೀತಾರೆ. ಇವರನ್ನು ಆ ಪೋಯೆಟ್ ಅಂತಲೂ ನಾವು ಕರಿಬೋದು. ನೆಕ್ಸ್ಟು ಚಾರ್ಲ್ಸ್ ಸ್ಯಾಕ್ವಿಲ್ಲೆ ಅಂತ, ಇವ್ರನ್ನ ಅರ್ಲ್ ಆಫ್ ಡೋರ್ಸೆಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಹಿಮ್ ಅಂತಂತಂದರೆ ಇವರು ತುಂಬ ಪೋಯಮ್ಗಳನ್ನು ಬರೀತಾರೆ. ಇವರು ಸಹ ಹಾಗೆ ಲೈಕ್ ವೆರಿ ಹ್ಯಾವಿಂಗ್ ವೆರಿ ಕೈಂಡ್ ಆಫ್ ಏನಂದರೆ ಎಲಿಗೆಂಟ್ ಕೋರ್ಟ್ ಪೋಯೆಟ್ ಆಗಿರ್ತಾರೆ ಇವರು. ಹಾಗೆ ಇವರು ಪ್ಯಾಟ್ರನ್ ಆಫ್ ಲಿಟ್ರೇಚರಿಗೆ ತುಂಬ ಮಹತ್ವಗಳನ್ನು ಕೊಡ್ತಾರೆ ತಮ್ಮ ಕೋರ್ಟ್ ಅಂದರೆ ತಮ್ಮ ದರ್ಬಾರದಲ್ಲಿ. ಹಾಗೆ ಗ್ರೇಸ್ಫುಲ್ ಸಟೈರ್ಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವರು ಬರೆದಿರೋಂಥ ತುಂಬ ಇಂಪಾರ್ಟೆಂಟ್ ಪೋಯಮ್ ಯಾವುದಂದರೆ ಟು ಆಲ್ ಯು ಲೇಡೀಸ್ ನೌ ಆ್ಯಟ್ ಲ್ಯಾಂಡ್ ಅಂತ. ಇದು ಸೆಲೆಬ್ರೇಟಿಂಗ್ ಆಫ್ ವುಮನ್ನ ಒಂದು ಸೆಲೆಬ್ರೇಷನ್ ಅಂದರೆ ಆ ಒಂದು ರಿಸ್ಪೆಕ್ಟು ಮತ್ತು ಆ ಒಂದು ಮೂಮೆಂಟನ್ನು ಹೌ ಮಚ್ ಹಿ ರೆಸ್ಪೆಕ್ಟ್ ವುಮನ್ ಆ್ಯಂಡ್ ಹೌ ಮಚ್ ಈ ಲವ್ ಸಂಬಡಿ ಅನ್ನೋದರ ಬಗ್ಗೆ ಈ ಪೋಯಮು ಹೈಲೈಟ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಪೋಯಮ್ ಯಾವುದಂದರೆ ಸಾಂಗ್ ರಿಟರ್ನ್ ಆ್ಯಟ್ ಅ ಸಿ ಅಂತ. ಇದು ಒಂದು ವಯಾಸ್ ಆ್ಯಂಡ್ ರೊಮ್ಯಾಂಟಿಕ್ ಸೆಂಟಿಮೆಂಟ್ ಇರುವಂಥ ಪೋಯಮು. ಹಾಗೆ ಸಟೈರಿಕಲ್ ವರ್ಸಸ್ ಅಂತ ಬರೀತಾರೆ. ಇದು ಯಾವುದಂದರೆ ಕೋರ್ಟ್ಲಿ ಮ್ಯಾನರ್ಸ್ ಆ್ಯಂಡ್ ಸೊಸೈಟಿ ಬಗ್ಗೆ ಹೇಳುವಂಥ ಪೋಯಮ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಪೋಯೆಟ್ ಯಾರಂದರೆ ಥಾಮಸ್ ಪ್ಲ್ಯಾಟ್ಮನ್. ಇವರು 1637 1688ವರೆಗೆ. ಇವರ ಮೇಜರ್ ಪೋಯಮ್ಸ್ಗಳು ಯಾವುವಂದರೆ ಪೋಯಮ್ಸ್ ಆ್ಯಂಡ್ ಸಾಂಗ್ಸ್ ಅಂತ ಆ ಪೋಯಮ್ ಹೆಸರೇ. ಇದು ಒಂದು ಲವ್ ಪೋಯಮ್ ಆಗಿರುತ್ತೆ ಹಾಗೂ ಡೈಲಿ ಲೈಫ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಸೊ ನೆಕ್ಸ್ಟ್ ಪೋಯಮ್ ಈಸ್ ಅಬೌಟ್ ವಾಟ್ ಅಂದರೆ ಲಿರಿಕಲ್ ವರ್ಸಸ್. ಇದು ಒಂದು ಸಿಂಪಲ್ ಪೋಯಮು. ಇದು ಇಮೋಷ್ನಲ್ ಆ್ಯಂಡ್ ಅಸ್ಥೆಟಿಕ್ ಪ್ಲೇಜರ್ ಅಂದರೆ ತುಂಬ ಸಂತೋಷವನ್ನು ಮತ್ತು ಎಮೋಷನ್ಸನ್ನು ಹೈಲೈಟ್ ಮಾಡುವಂಥ ವಿಷಯನ ಒಳಗೊಂಡಂಥ ಪೋಯಮ್ ಇದು. ಇವರನ್ನು ನಾವು ಒಬ್ಬ ಮೈನರ್ ಪೋಯೆಟ್ ಅಂತ ಕರಿತೇವೆ. ಹಾಗೆ ಇವರು ಸಿಟಿ ಅಂದರೆ ಸ್ಮೂತ್ ಡಿಕ್ಷನ್, ತುಂಬ ಈಸಿಯಾಗಿ ಲ್ಯಾಂಗ್ವೇಜನ್ನು ಬರಿತಾ ಹೋಗ್ತಾರೆ. ಸೊ ಇದು ಎಲ್ಲ ಏನಂದರೆ ಮೋಸ್ಟ್ ಆಫ್ ದಿ ಪೋಯೆಟ್ಸ್ ದೇ ಆರ್. ಸೊ ಈಗ ಒಂದು ಕನ್ಕ್ಲೂಷನ್ ನೋಡೋಣ. ನಮಗೆ ಗೊತ್ತು ಈ ರೆಸ್ಟೋರೇಷನ್ ಪೋಯೆಟ್ರಿ ಯಾವುದನ್ನು ಇದು ಹೈಲೈಟ್ ಮಾಡುತ್ತೆ ಅಂದರೆ ರೀಸನನ್ನು, ಬುದ್ಧಿವಂತಿಕೆಯನ್ನು, ವಿಟ್ಟನ್ನು
ಹಾಗೆ ಸಟೈರನ್ನು, ಕ್ಲಾಸಿಕಲ್ ಆರ್ಡರನ್ನು, ರೂಲ್ಸ್ಗಳನ್ನು, ಕಂಟ್ರೋಲ್ಡ್ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆನೂ ಮಾತಾಡುತ್ತೆ. ಇಲ್ಲಿ ತುಂಬ ಪ್ರಮುಖವಾದಂಥ ರೈಟರ್ ಯಾರಂದರೆ ಅವನು ಜಾನ್ ಡ್ರೈಡನ್ ಅಂತ. ಇವ್ರನ್ನ ನಾವು ಸೆಂಟ್ರಲ್ ಫಿಗರ್ ಅಂತ ಕರಿತೀವಿ. ಹಾಗೆ ದ ಫಾದರ್ ಆಫ್ ದಿ ಇಂಗ್ಲೀಷ್ ಕ್ರಿಟಿಸಿಸಮ್ ಅಂತ ಕರಿತೀವಿ. ಇವರು ಏನನ್ನು ಯಾವುದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಸಟೈರು, ಲಿರಿಸಿಸಮು, ಕೋರ್ಟ್ಲಿ ಎಲಿಗೆನ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಫ್ರೆಂಡ್, ಇದಿಷ್ಟು ರೆಸ್ಟೋರೇಷನ್ ಪೊಯೆಟ್ರಿ. ಸೊ ಹಾಗೆ ಮುಂದೆ ಇದೇ ರೀತಿ ಇನ್ನೊಂದು ವಿಡಿಯೋ ಮೂಲಕ ಭೇಟಿಯಾಗೋಣ. ಥ್ಯಾಂಕ್ ಯು.